ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ಇವತ್ತು ನಾನು ಎಳೆ ಬಿದಿರು ಅಂದರೆ ಕಳಲೆದು ಪಲ್ಯ ಮಾಡ್ತಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇದು ಮುಳುಗೋವಷ್ಟು ನೀರು ಹಾಕಿ ಕುಕ್ಕರಲ್ಲಿ 5 ವಿಷಲ್ ಕೂಗಿಸ್ತಿದ್ದೀನಿ. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕಿ 2 ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ದಪ್ಪ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಈಗ ಇದೆಲ್ಲ ಸ್ವಲ್ಪ ಬೇಯಲಿ. ಈಗ ಇದಕ್ಕೆ ಬೇಯಿಸ್ಕೊಂಡಿರೋ ಕಳಲೆ ಹಾಕ್ತಾಯಿದ್ದೀನಿ. ಕಳಲೆನ ಕಿತ್ತಿದ್ದ ದಿನಕ್ಕಿಂತ 2 ದಿನ ನೀರಲ್ಲಿ ನೆನೆಸಿ ಬಳಸೋದು ಒಳ್ಳೆಯದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಬಿದಿರನ್ನು ವರ್ಷದಲ್ಲಿ ಒಂದು ಸಾರಿನಾದರೂ ತಿನ್ನಬೇಕು, ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಇದಕ್ಕೆ ಖಾರದ ಪುಡಿ, ಸಾಂಬಾರು ಪುಡಿ, ಹುಚ್ಚೆಳ್ಳು ಪುಡಿ, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸಿ, 1 ಹಿಡಿಯಷ್ಟು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಅಕ್ಕಿ ಹಿಟ್ಟಿಗೆ ಅರ್ಧ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀತಿರೋ ಈ ಪಲ್ಯಕ್ಕೆ ಹಾಕಿ 2 ನಿಮಿಷ ಕುದಿಸಿದ್ರೆ ಕಳಲೆ ಪಲ್ಯ ರೆಡಿ ಆಯಿತು. ನೀವು ಮಾಡಿ ನೋಡಿ. ನಮಸ್ತೆ.